ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಜೆಪಿಗೆ ಸೇರಿದಂಥ 7 ಎಂಪಿಗಳು ಪ್ರಬಲ ಪಕ್ಷವೇ ಅಂದರೆ ಇಡೀ ದೇಶದಲ್ಲಿ ಪ್ರಬಲ ಪಕ್ಷವಾಗಿರುವಂಥ ಪಕ್ಷ ಇದೀಗ 2 ಭಾಗವಾಗಿದೆ. ಜೊತೆಗೆ ಮೋದಿಗೆ ಅತ್ಯಂತ ದೊಡ್ಡ ಬಲ ಕೂಡ ಸಿಕ್ಕಿದೆ. ಪಂಚ ರಾಜ್ಯದ ಚುನಾವಣೆಯ ಮತದಾನದ ಹೊತ್ತಲ್ಲೇ ಭಾರಿ ಆಪರೇಷನ್. ಮತ್ತೊಂದು ಕಡೆ ಈ ಬಿಜೆಪಿ ಸೇರಿದಂಥ 7 ಎಂಪಿಗಳಿಂದ ತೇಜಸ್ವಿ ಸೂರ್ಯಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಕಡೆ ಪಂಚರಾಜ್ಯದ ಚುನಾವಣೆ ನಡೀತಾ ಇದೆ, ಜೊತೆಗೆ ಮತದಾನವೂ ಕೂಡ ನಡೀತಿದೆ. ಮತದಾನ ಯಾವ ಲೆವೆಲ್ಗಿದೆ ಅಂದರೆ ಇನ್ನೂ 92%, 93% ಆಗುವಷ್ಟು ಮತದಾನ ಆಗ್ತಿದೆ. ಅಲ್ಲಿ BJP ಗೆಲ್ಲತ್ತಾ, TMC ಗೆಲ್ಲತ್ತಾ, DMK ಗೆಲ್ಲತ್ತಾ ಅಥವಾ AIDMK ಗೆಲ್ಲತ್ತಾ, ಎಲ್ಲವೂ ಕೂಡ ಕುತೂಹಲಕ್ಕೆ ನಾಂದಿ ಮಾಡುವಂಥ ಹೊತ್ತಲ್ಲಿ ಇದೀಗ ರಾಷ್ಟ್ರ ರಾಜಕಾರಣದ ರಾಜಧಾನಿಯಾಗಿರುವಂಥ ದೆಹಲಿಯಲ್ಲಿ ಒಂದು ಮೆಗಾ ಆಪರೇಷನ್ ಆಗಿದೆ. ಅದೇನೆಂದರೆ, ದೆಹಲಿಯನ್ನು ಆಳಿದಂಥ ಕೇಜ್ರಿವಾಲ್ ಪಕ್ಷದ 10 ರಾಜ್ಯಸಭಾ ಎಂಪಿಗಳ ಪೈಕಿ 7 ಎಂಪಿಗಳು ಇದೀಗ ತನ್ನ ಪಕ್ಷವನ್ನು ಒಡೆದು BJPಯ ಜೊತೆ ಮರ್ಜ್ ಆಗಿದ್ದಾರೆ. ಇದು ಈಗ ಕೇಜ್ರಿವಾಲ್ ಅವರಿಗೆ ದೊಡ್ಡ ಹೊಡೆತ ಕೊಟ್ಟಂಗಾಗಿದೆ. ಜೊತೆಗೆ ತಾನು ಪೊಲಿಟಿಕಲ್ ಆ್ಯಂಗಲಿಂದ ರಾಜಕೀಯ ಮಾಡಲ್ಲ, ನಾನು ಬಡವರ ಪರವಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ಉದ್ದೇಶದಿಂದ ಪಕ್ಷವನ್ನು ಬೆಳೆಸಿದಂಥ ಕೇಜ್ರಿವಾಲ್ಗಿದೀಗ ರಾಘವ್ ಚಡ್ಡಾ ಅವರು ಮುಟ್ಟಿಕೊಳ್ಳುವಂಥ ಶಾಕನ್ನು ನೀಡಿದ್ದಾರೆ. ಅವರ ಜೊತೆಗೆ ಅಂದರೆ ಕೇಜ್ರಿವಾಲ್ ಅವರ ಜೊತೆಗೆ ಮುಸುಕಿನ ಗುದ್ದಾಟ ಇತ್ತು. ರಾಘವ್ ಚಡ್ಡಾ ಅವ್ರನ್ನ ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಕೇಜ್ರಿವಾಲ್ ಅವರು ಕೆಳಗಿಳಿಸಿದ್ರು. ಆ ಎಲ್ಲ ಸಿಟ್ಟನ್ನು ತೀರಿಸಿಕೊಂಡಂಥ ರಾಘವ್ ಚಡ್ಡಾ ಎನ್ನುವಂಥ ಸುರದ್ರೂಪಿ ಮಾತಿನ ಮಲ್ಲ, ಜೊತೆಗೆ ಅತ್ಯಂತ ಒಳ್ಳೆಯ ರಾಜಕಾರಣಿ ಇದೀಗ ರಾಘವ್ ಚಡ್ಡಾ ಕೇಜ್ರಿವಾಲ್ ಅವರ ಪಕ್ಷವನ್ನು ಇಬ್ಬಾಗ ಮಾಡಿ ಈ ಯಾವುದೇ ಸಂವಿಧಾನದ ತೊಡಕು ಬರದಂಥ ರೀತಿಯಲ್ಲಿ 10 ರಾಜ್ಯಸಭೆ ಎಂಪಿಗಳ ಪೈಕಿ 7 ರಾಜ್ಯಸಭೆ ಎಂಪಿಗಳನ್ನ BJP ಜೊತೆ ಮರ್ಜ್ ಮಾಡಿದರೆ. ಅಷ್ಟರ ಮಟ್ಟಿಗೆ ಇದೀಗ ಪ್ರಬಲ ಪಕ್ಷವಾಗಿರುವಂಥ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಆಳಿದಂಥ ಕೇಜ್ರಿವಾಲ್ ಅವರಿಗೆ ಇದೀಗ ದೊಡ್ಡ ಹೊಡೆತ ಕೊಟ್ಟಂತಾಗಿದೆ. ಒಂದು ಕಡೆ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಜೈಲು ಸೇರಿ ಅದಾದ ನಂತರ ವಾಪಸ್ ಕೂಡ ರಿಲೀಸ್ ಆಗಿದ್ದರು. ಅದು ಒಂದು ಹೊಡೆತ. ಆದರೆ ಇದೀಗ 2012ರಲ್ಲಿ ಬೇರೆಯದೇ ಆದಂಥ ಉದ್ದೇಶದಿಂದ ಪಕ್ಷ ಸ್ಥಾಪನೆಯಾದ ನಂತರ ಇದು ಮೊಟ್ಟ ಮೊದಲ ಬಾರಿಗೆ ಕೇಜ್ರಿವಾಲ್ ಅವರ ಪಕ್ಷ ಇಬ್ಬಾಗವಾಗಿದೆ. ಅಂಥ ಒಂದು ಮುಟ್ಟಿ ನೋಡಿಕೊಳ್ಳುವಂಥ ಶಾಕ್ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಪಕ್ಷವನ್ನು ಕಟ್ಟಿ ಬೆಳೆಸಿ ಪಕ್ಷವನ್ನು ಇಡೀ ರಾಷ್ಟ್ರಾದ್ಯಂತ ಪ್ರಚಾರ ಮಾಡಿದಂಥ ರಾಘವ್ ಚಡ್ಡಾ. ಅದಕ್ಕೆ ಬೇರೆಯಾದಂಥ ಕಾರಣ ಇದೆ. ಇನ್ನು ರಾಘವ್ ಚಡ್ಡಾ ಜೊತೆ ಯಾವ ಎಂಪಿಗಳು BJPಗೆ ಸೇರಿದೆ ನೋಡ್ತಾ ಇದ್ರೆ, ಮೊದಲನೇದಾಗಿ ರಾಘವ್ ಚಡ್ಡಾ BJP ಸೇರ್ತಾರೆ. ಸ್ವಾತಿ ಮಲಿವಾಲ್ ಅವರು ಕೂಡ ಕೇಜ್ರಿವಾಲ್ ಜೊತೆ ಕಚ್ಚಾಟ ಇತ್ತು, ಅವರು ಕೂಡ ಸೇರ್ತಾರೆ. ಹರ್ಭಜನ್ ಸಿಂಗ್ ಕ್ರಿಕೆಟಿಗ ಬೌಲರ್, ಅವರು ಕೂಡ BJPಗೆ ಸೇರ್ತಾರೆ. ಸಂದೀಪ್ ಪಾಠಕ್ ಅವರು ಕೂಡ BJPಗೆ ಸೇರ್ತಾರೆ. ಅಶೋಕ್ ಮಿತ್ತಲ್ ಸೇರ್ತಾರೆ. ವಿಕ್ರಮ್ ಶೆಣೆ ಸೇರ್ತಾರೆ. ರಾಜೇಂದರ್ ಗುಪ್ತಾ, ಹೀಗೆ 7 ಎಂಪಿಗಳು ಆಪನ್ನು ತೊರೆದು ಈಗ BJPಗೆ ಸೇರಿದ್ದಾರೆ. ಸಂವಿಧಾನಾತ್ಮಕವಾಗಿ ಅವರಿಗೆ ಪಕ್ಷ ವಿರೋಧಿಯ ಚಟುವಟಿಕೆಯ ಕಾಯ್ದೆ ಬರಲ್ಲ. ಅಷ್ಟರ ಮಟ್ಟಿಗೆ ಈ ಎಂಪಿಗಳು ಸೇಫ್ ಆಗಿದ್ದಾರೆ ಮತ್ತು BJPಗೆ ಬಂದು BJPಯ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಹೆಚ್ಚಿಸುವಲ್ಲಿ ಈ ಪ್ರಮುಖರ ಪಾತ್ರ ಕೂಡ ದೊಡ್ಡದಾಗಿದೆ. ಇನ್ನು ಈ ರಾಘವ್ ಚಡ್ಡಾ ಅವರ ಬಗ್ಗೆ ಕೆಲವೊಂದು ಮಾತನ್ನು ಹೇಳ್ತಾ ಹೋದರೆ, ರಾಘವ್ ಚಡ್ಡಾ ಅವರು ಹೇಗೆ ಬಂದು ಆಪನ್ನು ಸೇರಿಕೊಂಡ್ರು, ಆಪ್ ಸೇರ್ಲಿಕ್ಕೆ ಏನು ಕಾರಣ ಇರುವುದನ್ನು ನೋಡ್ತಾ ಇದ್ರೆ, ಕುಮಾರ್ ವಿಶ್ವಾಸ್ ಎನ್ನುವಂಥ ಈ ಆಮ್ ಆದ್ಮಿ ಪಕ್ಷದ ಕೋಪೌಂಡರ್, ಅಂದರೆ 2012ರಲ್ಲಿ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆಗುತ್ತೆ. ಅಲ್ಲಿ ಕೇಜ್ರಿವಾಲ್ ಅವರು ಮುಖ್ಯಸ್ಥರಾಗಿರ್ತಾರೆ ಮತ್ತು ಕೆಲವೊಬ್ಬ ಕಾರ್ಯಕರ್ತರು, ಅದರಲ್ಲೂ ಮುಖ್ಯವಾಗಿ ಕುಮಾರ್ ವಿಶ್ವಾಸ್ ಎನ್ನುವಂಥ ಒಬ್ಬ ಅತ್ಯಂತ ಅನುಭವಿ ರಾಜಕಾರಣಿ ಆಮ್ ಆದ್ಮಿ ಪಕ್ಷವನ್ನು ಕಟ್ಟುವಲ್ಲಿ ಸಫಲರಾಗ್ತಾರೆ. ಅಂಥ ಟೈಮಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ ಒಬ್ಬ ಅನುಭವಿ ಲಾಯರ್ ಅವರು ಹೇಳ್ತಾರೆ, ಇಲ್ಲ ನಮ್ಮ ಜೊತೆ ಒಬ್ಬ ಹುಡುಗ ಇದ್ದಾನೆ, ಅವನು ಹಾಡ್ತಾನೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ, ಜೊತೆಗೆ ವಕೀಲ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರಿಗೆ ಒಂಚೂರು ಬುದ್ಧಿವಂತಿಕೆ ಇದ್ದವರಿಗೆ ಈ ರಾಜಕೀಯದಲ್ಲಿ ಆಸಕ್ತಿ ಇರುವಂಥ ಕಾರಣಕ್ಕಾಗಿ ನೀವು ಇವರನ್ನು ನೋಡಿಕೊಳ್ಳಿ, ರಾಜಕೀಯ ತಗೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದಾಗ ಕುಮಾರ್ ವಿಶ್ವಾಸ್ ಅವರು ಇದೇ ರಾಘವ್ ಚಡ್ಡಾ ಅವರನ್ನು ತಮ್ಮ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಮತ್ತು ಪಾರ್ಟಿಯ ಕೆಲವೊಂದು ಕೆಲಸದಲ್ಲಿ ಅವರನ್ನು ನಿಯುಕ್ತಿಗೊಳಿಸಿದಾಗ ಅತ್ಯಂತ ವೇಗವಾಗಿ ರಾಘವ್ ಚಡ್ಡಾ ಅವರು ತನಗೆ ಕೊಟ್ಟಂಥ ಕಾರ್ಯವನ್ನು ಸಮಾಪ್ತಿ ಮಾಡಿ ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಗಳಿಸ್ಕೊಳ್ತಾರೆ. ಜೊತೆಗೆ ಜನಪ್ರಿಯರಾಗ್ತಾರೆ. ಯಾವ ಲೆವೆಲ್ಗೆ ಜನಪ್ರಿಯರಾಗ್ತಾರೆ ಅಂದರೆ ಅಲ್ಲಿ 2 ಕಾರಣವನ್ನು ಕುಮಾರ್ ವಿಶ್ವಾಸ್ ಅವರು ಹೇಳ್ತಾರೆ. ಒಂದು, ಸುರದ್ರೂಪಿಯಾಗಿದ್ದಾರೆ, ಮಾತಾಡ್ತಾರೆ, ಜೊತೆಗೆ ಕೇಜ್ರಿವಾಲ್ ಅವರ ಒಂದು ಮಾತಿನ ವೈಖರಿಗಿಂತ ಜಾಸ್ತಿ ಇಷ್ಟಪಡುವಷ್ಟು ಮಾತನಾಡ್ತಾರೆ.
ಜೊತೆಗೆ ಯಂಗ್ಸ್ಟರ್ ಆಗಿದ್ದಾರೆ, ಸುಂದರವಾದಂಥ ಹುಡುಗ, ಜೊತೆಗೆ ಒಂದು ಸುಂದರಿ ಹುಡುಗಿಯಾದಂಥ ಪರಿಣಿತಿ ಚೋಪ್ರಾ ಅವರು ಕೂಡ ಮದುವೆಯಾಗಿದ್ದಾರೆ. ನಾನು ಆಗಲೇ ಹೇಳಿದ್ದೆ, ಯಾವಾಗ ಈ ಯುವಕ ಲೋಕಪ್ರಿಯನಾದ, ಜನಪ್ರಿಯನಾದ, ಜೊತೆಗೆ ಸುಂದರವಾದಂಥ ಈ ಹುಡುಗ ಒಂದು ಸುಂದರಿಯನ್ನು ಹುಡುಗಿಯನ್ನು ಮದುವೆಯಾದ ಆಗಲೇ ಕೇಜ್ರಿವಾಲ್ ಅವರಿಗೆ ಕಂಡು ಬೀಳುತ್ತೆ. ಈ ಹಿಂದೆ 2017ರಲ್ಲಿ ನಾನು ಪಕ್ಷವನ್ನು ತೊರೆದೆ, ಇನ್ನು ಮುಂದಿನ ದಿನಗಳಲ್ಲಿ ರಾಘವ್ ಚಡ್ಡಾ ಅವರ ಮೇಲೆ ಕೇಜ್ರಿವಾಲ್ ಅವರ ಒಂದು ಕೆಂಪು ಕಂಡು ಬೀಳುತ್ತೆ. ಯಾವ ಬೇಕಾದರೂ ಕೂಡ ರಾಘವ್ ಚಡ್ಡಾ ಪಕ್ಷದಿಂದ ಎಕ್ಸಿಟ್ ಆಗ್ಬೋದು ಎನ್ನುವಂಥ ಭವಿಷ್ಯವನ್ನು ಹೇಳಿದ್ದೆ. ಈಗ ಆಗಿದೆ ಎನ್ನುವಂಥ ಮಾತನ್ನು ಕುಮಾರ್ ವಿಶ್ವಾಸ್ ಅವರು ತಮ್ಮ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಆ ಮಾತು ಕೂಡ ವೈರಲ್ ಆಗ್ತಿದೆ. ಇನ್ನು ರಾಘವ್ ಚಡ್ಡಾ ಅಂದರೆ ಈ ರಾಜ್ಯಸಭೆಯಲ್ಲಿ ಏನೇನು ಮಾತಾಡಿದ್ರು ಅನ್ನೋದನ್ನು ನೋಡ್ತಾ ಇದ್ರೆ, ಅವರು ಮುಖ್ಯವಾಗಿ ಮಾತಾಡಿದ್ದು ಜನರ ಪರವಾಗಿ, ಆಮ್ ಆದ್ಮಿ ಪರವಾಗಿಯೋ BJP ವಿರೋಧವಾಗಿಯೋ ಕಾಂಗ್ರೆಸ್ ವಿರೋಧವಾಗಿ ಯಾವುದೂ ಕೂಡ ಮಾತನಾಡಿಲ್ಲ. ಸಹಜವಾಗಿರುವಂಥ ಅಂದರೆ ಹೆಣ್ಣು ಮಕ್ಕಳ ಒಂದು ಮೆನ್ಸ್ಟ್ರುವಲ್ ಹೈಜಿನ್ ಬಗ್ಗೆ ಆಗಿರ್ಬೋದು, ಜೊತೆ ಏರ್ಪೋರ್ಟಲ್ಲಿ ತಿಂಡಿ ತಿನಿಸುಗಳ ದುಬಾರಿ ಕನಸಾಗಿರ್ಬೋದು, ಜೊತೆಗೆ ನಮ್ಮ ಈ ಫೋನ್ ನೆಟ್ವರ್ಕ್ ಇರುತ್ತಲ್ಲ, ಸಿಮ್ಗಳ ರೀಚಾರ್ಜ್ ಪ್ಲ್ಯಾನ್ ಆಗಿರ್ಬೋದು, ಆ ಎಲ್ಲವೂ ಕೂಡ ಬೇಜಿಕಾದಂಥ ಒಂದು ಕ್ವಶನನ್ನು ಪಾರ್ಲಿಮೆಂಟಲ್ಲಿ ಕೇಳ್ತಾ ಇದ್ದರು. ಅದು ಅತ್ಯಂತ ಲೋಕಪ್ರಿಯವಾಗಿತ್ತು, ಜನಪ್ರಿಯವಾಗಿತ್ತು ಮತ್ತು ಅನೇಕ ಸಾಮಾನ್ಯ ವ್ಯಕ್ತಿಗೂ ಹೌದು ಯಾವ ಲೆವೆಲಿಗೆ ಲೋಕಪ್ರಿಯ ಆಯಿತು ಅಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿರ್ಬೋದು, ಮೇಮ್ಸ್ ಆಗಿರ್ಬೋದು, ಎಲ್ಲ ಕೂಡ ಇಲ್ಲ ರಾಘವ್ ಚಡ್ಡಾ ಅನ್ನುವಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಬೇಕು, ನೀವು ಮೋದಿ ಕಂಡಿಷ್ಟನ ರಾಘವ್ ಚಡ್ಡಾ ಕಂಡಿಷ್ಟನ ಎನ್ನುವಂಥ ಮಾತು, ಅಂಥ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣ ಹರಿದಾಡ್ತಿದ್ದು ಮತ್ತು ಅಂಥ ಪೋಸ್ಟ್ ಇದೀಗ ಕೇಜ್ರಿವಾಲ್ ಅವರ ಕಣ್ಣಿಗೆ ಕೂಡ ಬಿದ್ದಿತ್ತು. ಅದರ ನಂತರ ಕೇಜ್ರಿವಾಲ್ ಅವರು ರಾಜ್ಯಸಭೆಯ ಅಂದರೆ ಮೇಲ್ಮನೆಯ ಉಪನಾಯಕ ಪಟ್ಟದಿಂದ ಅವ್ರನ್ನ ಕಿತ್ತಾಕ್ತಾರೆ. ಆವಾಗಲೇ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ರು, ಇಲ್ಲ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯನ್ನು ಬಿಡ್ತಾರೆ ಮತ್ತು BJPನ ಸೇರ್ತಾರೆ ಅನ್ನುವಂಥ ಮಾತು ಕೇಳಿಬರ್ತಾ ಇತ್ತು. ಆದರೆ ಇಂಥ ಒಂದು ಮೆಗಾ ಆಪರೇಷನ್ ಆಗುತ್ತೆ. ಈ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮುರಿದು 10 MP ಪೈಕಿ 7 MP ಕರ್ಕೊಂಡು ಎಲ್ಲರೂ ಕೂಡ ಸಂವಿಧಾನ ವಿರೋಧಿ ಚಟುವಟಿಕೆ ದೂರ ಇದ್ದು ಈ ಎಲ್ಲವೂ ಕೂಡ ಪರಿಪಾಲನೆ ಮಾಡಿ ಇಷ್ಟು ದೊಡ್ಡ ಹೊಡೆತ ಕೊಡ್ತಾರೆ ಅನ್ನುವಂಥ ಮಾತು ಯಾರಿಗೂ ಕೂಡ ಇರಲಿಲ್ಲ. ಆದರೆ ಸೆಡ್ ಹೊಡಿಬೇಕು ಹೇಗೆಂದರೆ, ರಾಘವ್ ಚಡ್ಡಾ ಥರ ಒಂದು ಕಟ್ಟಿದ ಪಕ್ಷವನ್ನು ಇಬ್ಬಾಗ ಮಾಡಿ ಯಾವುದೇ ಒಂದು ಪಕ್ಷ ವಿರೋಧ ಚಟುವಟಿಕೆಯನ್ನು ಮಾಡದೆ 10ರಲ್ಲಿ 7 MP ತಂದು ಮರ್ಜ್ ಮಾಡ್ತಾರಲ್ಲ BJPಗೆ, ಅಂಥ ಒಂದು ಸೆಟ್ ಹೊಡಿಬೇಕು. ಅದು ಸಿಟ್ಟು ಅಂದರೆ. ಇನ್ನು ಕೇಜ್ರಿವಾಲ್ ಅವರ ಆಪಾದನೆ ಏನಿತ್ತಂದರೆ, ಅಫ್ಕೋರ್ಸ್ ರಾಘವ್ ಚಡ್ಡಾ ಮಾತಾಡ್ತಾರೆ, ಜನಪರವಾಗಿ ಮಾತನಾಡ್ತಾರೆ, ಆದರೆ ಮಾತಾಡುವಾಗ ಎಲ್ಲೂ ಕೂಡ BJPಯನ್ನು ವಿರೋಧಿಸ್ತಾ ಇಲ್ಲ. ನೀವು ಹೀಗೆ ಮಾಡಿ ಅನ್ನುವಂಥ ಈ ಕಾರ್ಪೊರೇಟ್ ವಲಯದ ವಿರುದ್ಧ ಮಾತನಾಡ್ತಾರೆ ಹೊರತು ಪಕ್ಷದ ವಿರುದ್ಧ ಮಾತನಾಡ್ತಿಲ್ಲ. ಮೋದಿ ಬಗ್ಗೆ ಒಂದು ಚಕಾರ ಇರ್ತಿಲ್ಲ. ಇಲ್ಲಿ ಏರ್ಪೋರ್ಟಲ್ಲಿ ಮಾತಾಡ್ತಾರೆ, ಅದು ಕಾರ್ಪೊರೇಟ್ ವಲಯದ ಬಗ್ಗೆ ಮಾತಾಡ್ತಾರೆ, ಒಂದು ಕಡೆ ಸಿಮ್ ಬಗ್ಗೆ ಮಾತಾಡ್ತಾರೆ, ಅದು ಕೂಡ ಕಂಪ್ನಿಯ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು ಕಡೆ ಬೇರೆ ಮಾತಾಡ್ತಾರೆ, ಅದು ಕೂಡ ಬೇರೆ ಕಾರ್ಪೊರೇಟ್ ಕಂಪ್ನಿಗಳ ವಿರುದ್ಧ ಮಾತನಾಡ್ತಾರೆ ಹೊರತು ಅವರು ವೈಯಕ್ತಿಕವಾಗಿ ಪಕ್ಷ ಮೋದಿ ಅಥವಾ BJP ವಿರುದ್ಧ ಮಾತನಾಡ್ತಿಲ್ಲ. ಹಾಗಾಗಿ ಅವರು BJPಗೆ ಸೇರ್ಬೋದು. ಅದೇ ಕಾರಣಕ್ಕಾಗಿ ಅವರನ್ನು ರಾಜ್ಯಸಭೆಯ ಮೇಲ್ಮನೆಯ ಉಪನಾಯಕನಿಂದ ಕಿತ್ತು ಬಿಸಾಡ್ದೇವೆ ಅನ್ನುವಂಥ ಮಾತನ್ನು ಕೇಜ್ರಿವಾಲ್ ಹೇಳ್ತಾ ಇದ್ರು. ಆದರೆ ಈ ಕೇಜ್ರಿವಾಲ್ ಅವ್ರ ಹಿಸ್ಟ್ರಿ ಹೇಗಿದೆ ಅಂದರೆ, ಯಾರಾದರೂ ಪಕ್ಷದಲ್ಲಿ ಬೆಳವಣಿಗೆ ಕಂಡ್ರೆ, ಯಾರಾದರೂ ಪಕ್ಷದಲ್ಲಿ ತನಗಿಂತ ಒಂದು ಮೇಲೆ ಬರುವಂಥ ವ್ಯಕ್ತಿತ್ವ ಕಂಡ್ರೆ ಅವರನ್ನು ಮೂಲೆ ಗುಂಪು ಮಾಡುವಂಥ ಉದ್ದೇಶ ಇತ್ತು ಎನ್ನುವುದನ್ನು ಕುಮಾರ್ ವಿಶ್ವಾಸ್ ಅವರು ತಮ್ಮ ಸಂದರ್ಶನದಲ್ಲಿ ಅತ್ಯಂತ ಸರಳವಾಗಿ ವಿವರಿಸಿದ್ದಾರೆ. ಅದು ಏನೇ ಆಗಲಿ, ಆಮ್ ಆದ್ಮಿ ಪಾರ್ಟಿಯನ್ನು ಇಬ್ಬಾಗ ಮಾಡಿ 7 MPಗಳು ಇದೀಗ BJP ಸೇರಿದರೆ ಅವರಿಗೆ ಯಾವುದೇ ಒಂದು ಕಾನೂನಿನ ಉಲ್ಲಂಘನೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ಸೇಫ್ ಆಗಿರ್ತಾರೆ. 2028-2030 ತನಕ ಅವರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೂಡ ಇರುತ್ತೆ. ಇನ್ನು ಪಂಜಾಬ್ನಲ್ಲೂ ಕೂಡ 74 MLAಗಳ ಪೈಕಿ ಒಂದು 63 MLAಗಳನ್ನು ಕರ್ಕೊಂಡು ಬರ್ತಾರೆ ಅನ್ನುವಂಥ ಮಾತು ಕೊಡಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಅದು ಬೇರೆ ಪ್ರಶ್ನೆ. ಆದರೆ ರಾಜ್ಯಸಭೆಯಲ್ಲಿ ರಾಘವ್ ಚಡ್ಡಾ ಆಡುವಂಥ ಮಾತು ಪ್ರತಿಯೊಬ್ಬರಿಗೂ ಕೂಡ ಗಮನ ಇಟ್ಟು ಕೇಳಬೇಕಾಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನಸ್ಸನ್ನು ಅರ್ಥಕೊಂಡವರು ರಾಜ್ಯಸಭೆಯಲ್ಲಿ ಮಾತನಾಡ್ತಾರೆ, ದುರದೃಪಿ ಇದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಮಾತಾಡೋದ್ರಿಂದ ಇದೀಗ ಎಲ್ಲ ಮಾಧ್ಯಮಗಳು ರಾಘವ್ ಚಡ್ಡಾ ಅವರ ಮೇಲೆ ಫೋಕಸ್ ಮಾಡ್ತಾಯಿದೆ. ಇದರಿಂದ ನಮ್ಮ ಕರ್ನಾಟಕದ ಹುಡುಗ, ಬೆಂಗಳೂರು ದಕ್ಷಿಣ ಕ್ಷೇತ್ರದ MP ಆಗಿರುವಂಥ ಸತತ 2 ಬಾರಿ ಗೆದ್ದಂಥ ತೇಜಸ್ವಿ ಸೂರ್ಯ ಅವರಿಗೆ ಎಲ್ಲೋ ಒಂದು ಹಿನ್ನಡೆ ಆಯಿತಾ, ಅನೇಕರು ಹೀಗೆ ಮಾತನಾಡ್ಕೊಳ್ತಾರೆ. ಯಾಕಂದರೆ ಎಲ್ಲ ಮಾಧ್ಯಮಗಳು, ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳು ಇದೀಗ ರಾಘವ್ ಚಡ್ಡಾ ಅನ್ನುವಂಥ ದುರದೃಪಿ ಯುವಕನ ಮೇಲೆ ಕಣ್ಣಿಟ್ಟಿದೆ. ಜೊತೆಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ತೇಜಸ್ವಿ ಸೂರ್ಯ ಅವರು ಕೂಡ ಪ್ರಚಾರ ಕಡಿಮೆ ಆಗ್ಬೋದು ಅನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಆದರೆ ಏನೇ ಆಗಲಿ, ತೇಜಸ್ವಿ ಸೂರ್ಯ ಅವರು ಪಾರ್ಲಿಮೆಂಟಲ್ಲಿ ಅಂದರೆ ಲೋಕಸಭೆಯಲ್ಲಿದ್ದಾರೆ, ರಾಘವ್ ಚಡ್ಡಾ ಅವರು ರಾಜ್ಯಸಭೆಯಲ್ಲಿದ್ದಾರೆ. ಹೀಗಾಗಿ ಈ ಇಬ್ಬರು ವ್ಯಕ್ತಿಗಳು ಕೂಡ ಅಂದರೆ ಸುಂದರವಾಗಿದ್ದಾರೆ, ಜೊತೆಗೆ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಇಬ್ಬರು ಕೂಡ ವಕೀಲರಾಗಿದ್ದಾರೆ, ಇಬ್ಬರು ಕೂಡ ಒಳ್ಳೊಳ್ಳೆಯ ಪಾಯಿಂಟನ್ನು ಹಾಕ್ತಾರೆ ಮತ್ತು ಇಬ್ಬರು ಕೂಡ ತಮ್ಮ ಪಕ್ಷವನ್ನು ಹೇಗೆ ಡಿಪೆಂಡ್ ಮಾಡ್ಕೊಳ್ಬೇಕನ್ನುವಂಥ ಚಾಕಚಕ್ಯತೆಯ ಭಾಷಣ ಕೂಡ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇಬ್ಬರು ಕೂಡ ಹಿನ್ನಡೆ ಆಗಲಾದರೆ ಎಲ್ಲೋ ಒಂದು ಕಡೆ ಮಾಧ್ಯಮದ ಒಂದು ಫೋಕಸ್ಸಿಂದ ಸ್ವಲ್ಪ ಮಟ್ಟಿಗೆ
ತೇಜಸ್ವಿ ಸೂರ್ಯ ಅವರಿಗೆ ಹಿನ್ನಡೆ ಆದರೂ ಆಗ್ಬೋದು, ಜೊತೆಗೆ ತಮ್ಮ ಪಕ್ಷದಲ್ಲಿ ಬಂದಂಥ ರಾಘವ್ ಚಡ್ಡ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಕೂಡ ಸಿಗ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ನಾವೆಲ್ಲ ಅಂದ್ಕೊಂಡಿಲ್ಲ ತೇಜಸ್ವಿ ಸೂರ್ಯ ಅವರಿಗೆ ಮುಂದೆ 10-15 ವರ್ಷದಲ್ಲಿ ಒಂದು ದೊಡ್ಡ ಪೋಸ್ಟ್ ಸಿಗುತ್ತೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬೇಕಾದ್ರೆ ಆಗ್ಬೋದು ಅಥವಾ ಸೆಂಟ್ರಲ್ನಲ್ಲಿ ದೊಡ್ಡ ಪೋಸ್ಟ್ ಕೂಡ ಸಿಗ್ಬೋದು ಎನ್ನುವಂಥ ಲೆಕ್ಕಾಚಾರ ನಾವೆಲ್ಲ ಕೂಡ ಮಾತನಾಡ್ಕೊಳ್ತಿದ್ವಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸೆಂಟ್ರಲ್ನಲ್ಲಿ ತೇಜಸ್ವಿ ಸೂರ್ಯ ಅವ್ರನ್ನ ಬೀಟ್ ಮಾಡಿ ರಾಘವ್ ಚಡ್ಡಾ ಅವರು ಒಂದು ಹೆಜ್ಜೆ ಮುಂದೆ ಇದ್ದಾರೆ ಎನ್ನುವುದು ಕೂಡ ನಮಗೆ ತಿಳಿದು ಬರ್ತಾ ಇರುವಂಥ ಒಂದು ಮಾಹಿತಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.